पर्याप्य अनन्तराजाय सर्वस्तोमोतिरात्र उत्तममहर्भवति स्याप्यै सर्वस्य जित्यै सर्वमेव तेनाप्नोति सर्वं जयति यो वेदादौ स्वरः प्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः सत्यनारायणं देवं वन्देऽहं कामदं प्रभुं लीलया विततं विश्वं येन तस्मै नमो नमः श्रद्धां मेधां यशः प्रज्ञां विद्यां बुद्धिं श्रियं बलम् आयुष्यं तेज आरोग्यं देहि मे पुरुषोत्तमा अन्यथा शरणं नास्ति त्वमेव शरणं मम तस्मात् कारुण्यभावेन रक्ष मां पुरुषोत्तಮ ಕೊಂಡಂತಹ ಪೂಜೆಯಲ್ಲಿ ಮನುಷ್ಯ ಸಹಜವಾಗಿ ಹಲವಾರು ರೀತಿಯ ತಪ್ಪುಗಳು ಗೊತ್ತಿದ್ದು ಗೊತ್ತಿಲ್ಲದೆಯೋ ನಮ್ಮಿಂದ ಬಂದಿರಬಹುದು. ಆ ಬಂದಂತಹ ತಪ್ಪುಗಳಿಗೆಲ್ಲ ಕ್ಷಮೆಯನ್ನ ಕೊಟ್ಟು ಮಾಡಿದಂತಹ ಪೂಜಾರಾಧನೆಯನ್ನು ಲಕ್ಷ್ಮೀ ಸಹಿತನದಂತಹ ಸತ್ಯನಾರಾಯಣ ದೇವರು ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಸಂತುಷ್ಟಿಯನ್ನ ಹೊಂದಿ ಭಕ್ತ ಜನರೆಲ್ಲರಿಗೂ ಕೂಡ ಮುಂದಕ್ಕೆ ಸರ್ವ ರೀತಿಯಿಂದಲೂ ಕೂಡ ಶ್ರೇಯಸ್ಸಾಗುವಂತೆ ಉತ್ತರೋತ್ತರ ಅಭಿವೃದ್ಧಿ ಹೊಂದುವಂತೆ ಎಲ್ಲರ ಇಷ್ಟಾರ್ಥಗಳು ಕೈಗೂಡಿ ಬರುವಂತೆ ಈ ಗ್ರಾಮ ಉದ್ಧಾರವಾಗುವಂತೆ ಬರತಕ್ಕಂತಹ ಯಾವುದೇ ರೀತಿಯ ಕಷ್ಟ ನಷ್ಟಗಳಿದ್ದರೆ ಅದೆಲ್ಲವನ್ನ ದೂರ ಮಾಡಿಕೊಟ್ಟು ಉತ್ತರೋತ್ತರ ಅಭಿವೃದ್ಧಿಯನ್ನ ಸರ್ವರಿಗೂ ಕೂಡ ಸ್ವಾಮಿ ಪ್ರಸಾದ ರೂಪದಲ್ಲಿ ಅನುಗ್ರಹಿಸಿಕೊಡುವುದಲ್ಲದೆ ಭಕ್ತ ಜನರೆಲ್ಲರಿಗೂ ಗ್ರಾಮಸ್ಥರೆಲ್ಲರಿಗೂ ಕೂಡ ಸದಾಕಾಲ ದೇಹಕ್ಕೆ ಸ್ಥಿರವಾದಂತಹ ಆರೋಗ್ಯ ಮಾನಸಿಕವಾದಂತಹ ನೆಮ್ಮದಿ ಮನೆಗಳಲ್ಲಿ ಸುಖ ಶಾಂತಿ ಧನ ಕನಕ ವಸ್ತುವಾಹನಾದಿ ಸಕಲಷ್ಟೈಶ್ವರ್ಯಗಳನ್ನು ಪ್ರಾಪ್ತಿ ಮಾಡಿಕೊಟ್ಟು ಮಾಡುವಂತಹ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ವ್ಯಾಪಾರ ವ್ಯವಹಾರ ಕ್ಷೇತ್ರಗಳಲ್ಲಿ ಪ್ರಗತಿ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿರುವವರಿಗೆ ಉನ್ನತವಾದಂತಹ ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗ ಅರಸುವವರಿಗೆ ಸದ್ದುದ್ಯೋಗ ಉದ್ಯೋಗ ಸ್ಥಾನದಲ್ಲಿರುವವರಿಗೆ ಉನ್ನತವಾದಂತಹ ಸ್ಥಾನಮಾನ ಪ್ರಾಪ್ತಿಯನ್ನು ಇತ್ತು ಕಾಪಾಡಿಕೊಂಡು ಬರುವುದಲ್ಲದೆ ಗ್ರಾಮಸ್ಥರೆಲ್ಲರೂ ಕೂಡ ಸದಾಕಾಲ ಸ್ಥಿರವಾದಂತಹ ಐಕ್ಯಮತ್ಯದಿಂದ ಪ್ರೀತಿ ವಿಶ್ವಾಸದೊಂದಿಗೆ ದೀರ್ಘಾಯುಷ್ಯವಂತರಾಗಿ ಕೂಡಿ ಬಾಳುವಂತಹ ಯೋಗ ಭಾಗ್ಯವನ್ನ ಅನುಗ್ರಹಿಸುವುದಲ್ಲದೆ ವಿಶೇಷವಾಗಿ ಯಾವೆಲ್ಲ ಇಷ್ಟಾರ್ಥಗಳು ಯಾವೆಲ್ಲ ಮನಸ್ಸಂಕಲ್ಪಗಳನ್ನು ಇಟ್ಟುಕೊಂಡು ಭಕ್ತ ಜನರು ಈ ದಿನ ಸ್ವಾಮಿ ಸನ್ನಿಧಾನದಲ್ಲಿ ಪೂಜಾ ಸೇವೆಯನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೋ ಅವರವರ ಆ ಎಲ್ಲ ಇಷ್ಟಾರ್ಥಗಳನ್ನ ಮನಸ್ಸಂಕಲ್ಪಗಳನ್ನ ಸತ್ಯನಾರಾಯಣ ದೇವರು ಆಶೀರ್ವಾದ ರೂಪದಲ್ಲಿ ಕಾಲಕಾಲಕ್ಕೆ ಸರಿಯಾಗಿ ಸತ್ಯವಾಗಿಸಿಕೊಟ್ಟು ಸರ್ವರನ್ನು ರಕ್ಷಣೆ ಮಾಡಿಕೊಂಡು ಬರುವುದರೊಂದಿಗೆ ಮಧ್ಯಾಹ್ನ ಕಾಲದಲ್ಲಿ ಸಂಕಲ್ಪ ಮಾಡಿದಂತಹ ಅನ್ನದಾನಾದಿ ಸತ್ಕರ್ಮಗಳನ್ನು ಕೂಡ ಸಾಂಗೋಪಾಂಗವಾಗಿ ನೆರವೇರಿಸಿಕೊಟ್ಟು ಲೋಕಕ್ಕೆ ಕಲ್ಯಾಣವನ್ನು ಮಂಗಲವನ್ನು ಶುಭವನ್ನು ಅನುಗ್ರಹಿಸಿ ಸದಾಕಾಲ ಈ ಗ್ರಾಮಸ್ಥರನ್ನ ಈ ದೇವಸ್ಥಾನದ ಆಡಳಿತ ವರ್ಗ ಸದಸ್ಯರನ್ನ ಭಕ್ತಜನರೆಲ್ಲರನ್ನೂ ಕೂಡ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರು ಅವರ ಪೂರ್ಣಾನುಗ್ರಹದ ರಕ್ಷಾಕವಚದಲ್ಲಿಟ್ಟುಕೊಂಡು ರಕ್ಷಣೆ ಮಾಡಿಕೊಂಡು ಬರಬೇಕು ಅಂತ ಪೂಜೆಯ ಪ್ರಸನ್ನ ಕಾಲದಲ್ಲಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರ ದಿವ್ಯ ಚರಣಾರವಿಂದದಲ್ಲಿ ನಾವೆಲ್ಲರೂ ಸೇರಿಕೊಂಡು ದೀಪ ಸಾಕ್ಷಿಯಾಗಿ ಭಕ್ತಿಯಿಂದ ಮಾಡಿಕೊಳ್ಳುವಂತಹ ಪ್ರಾರ್ಥನೆ. ನಾನು ಪುತ್ತೂರಿನ ಕೇಪುರಲ್ಲಿರುವ ಐಕಾನಿಕ್ ಟೈಲ್ ಗ್ಯಾಲರಿ ಬಂದಿದ್ದೀನಿ. ಸೊ ಆ ಗ್ಯಾಲರಿ ಒಳಗಡೆ ಏನಿದೆ ನೋಡ್ಕೊಂಡು ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರುವ 15 mm ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯ 6x4 ಸೈಜ್ ಟೈಲ್ಸ್. ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ 4x2 ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್. ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ. 4x2 ಗ್ಲೋಸಿ ಫಿನಿಶ್, ವೆರೈಟಿ ಡಿಸೈನ್ಸ್ ಇದೆ, ವೆರೈಟಿ ಕಲರ್ಸ್ ಇದೆ. ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ. ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು 6x4 ಡಿಜಿಟಲ್ ಟೈಲ್ಸ್. ನಾವಿವಾಗ ಒಂದು ಟೈಲ್ ತೊಗೊಂಡ್ರೆ ಸಾಲದು, ಆ ಟೈಲ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು, ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ. ಸೊ ಈ ಥರ ನಮ್ಮ ಮನೆಯನ್ನು ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು. ಇದೆಲ್ಲ ಕಿಚನ್ ಟಾಪಿಗೆ ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟಿಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವ ಮೆಟೀರಿಯಲ್ಸ್. ಇದೆಲ್ಲ ನಾರ್ಮಲ್ ಕಮೋಡ್ಸಿಗಿಂತನೂ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್. ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ. ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ
ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್, ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್, ಸೊ ಅರೌಂಡ್ 200 ಕಿಲೋಮೀಟರ್ಸ್ ತನಕನೂ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ. ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ. ಐಕಾನಿಕ್ ಟೈಲ್ ಗ್ಯಾಲರಿ, ಉಪ್ಪಿನಂಗಡಿ ರೋಡ್, ಕೇಪುಳು, ಪುತ್ತೂರು, ದಕ್ಷಿಣ ಕನ್ನಡ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.